ಹೋಬಳಿಯ ಕುಂಬೇನಹಳ್ಳಿ ಗ್ರಾಮದ ಸಂಜೀವಿನಿ ಆಂಜನೇಯ ಸ್ವಾಮಿಯ 51ನೇ ಹನುಮ ಜಯಂತಿ ಹಾಗೂ 70ನೇ ಕನ್ನಡ ರಾಜ್ಯೋತ್ಸವವನ್ನು ಈ ಬಾರಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಅಂಚೆ ಇಲಾಖೆಯ ನಿವೃತ್ತ ನೌಕರ ಹಾಗೂ ಕುಂಬೇನಹಳ್ಳಿ ಗ್ರಾಮದ ಸಂಪತ್ ಕುಮಾರ್ ಕನ್ನಡ ರಾಜ್ಯೋತ್ಸವದ ಧ್ವಜಾರೋಹಣ ಮಾಡುವ ಮೂಲಕ 70ನೇ ವರ್ಷದ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದಕ್ಕೂ ಮುನ್ನ ಕನ್ನಡಾಂಬೆ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಾಡಗೀತೆ ಬಳಿಕ ಭಾವಚಿತ್ರಕ್ಕೆ ಪುಷ್ಪವೃಷ್ಟಿ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಘು ಕದಂಬ, ಧ್ವಜಾರೋಹಣ ನೆರವೇರಿಸಿದ ಸಂಪತ್ ಕುಮಾರ್, ಗ್ರಾಮದುಮಾರ್ ಗ್ರಾಮದಲ್ಲಿ ಮೊದಲ ಬಾರಿಗೆ ಕೇಂದ್ರ ಸರ್ಕಾರದ ನೌಕರಿಯನ್ನು ಪಡೆದಿದ್ದು, ಅವರ ಪುತ್ರ ಮೋಹನ್ ಬಾಬು ಕೂಡ ಮೊದಲ ಬಾರಿಗೆ ಎಂಜಿನಿಯರ್ ಪದವಿ ಪಡೆದು ಕಳೆದ 20 ವರ್ಷಗಳಿಂದ ಪ್ರತಿಷ್ಠಿತ ಇನ್ಫೋಸಿಸ್ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಹೆಮ್ಮೆಯ ವಿಚಾರ. ಅವರ ಕುಟುಂಬಕ್ಕೆ ಭಗವಂತ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದರು. ಜೈ ಜೈ ಐವತ್ತನೇ ವರ್ಷದ ಅದ್ದೂರಿ ಕಾರ್ಯಕ್ರಮವನ್ನ ಮಾಡಿ ಅದರ ಮುಂದುವರೆದ ಭಾಗವಾಗಿ ಇವತ್ತು 51ನೇ ವರ್ಷದ ಹನುಮ ಜಯಂತ್ಯೋತ್ಸವವನ್ನು ಆಚರಣೆ ಮಾಡೋದು. ಅದರ ಅಂಗವಾಗಿ ಇವತ್ತು ನಮ್ಮ ಗ್ರಾಮದ ವತಿಯಿಂದ ನೋಡಿ ಕನ್ನಡ ನಾಡು ಉದಯವಾಗಿ 70 ವಸಂತಗಳನ್ನ ಪೂರೈಸಿದೆ. ಹಾಗೆ ಕಳೆದ 34 ವರ್ಷಗಳಿಂದಲೂ ಸಹ ಅದರ ಸವಿ ನೆನಪಿಗಾಗಿ ನಮ್ಮ ಗ್ರಾಮದಲ್ಲಿ ರಾಜ್ಯೋತ್ಸವನ್ನ ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ. ಈ ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕು ಅಂತ ನಮ್ಮ ಗ್ರಾಮದ ಹಿರಿಯ ಪುರೋಹಿತರಾದಂತ ಸಂಪತ್ತಯ್ಯನವ್ರನ್ನ ನಾವು ಕೇಳ್ಕೊಂಡು ಅವರು ನಮ್ಮ ಶ್ರೀ ಆಂಜನೇಯ ಸ್ವಾಮಿಗೆ 16 ವರ್ಷಗಳ ಕಾಲ ತನ್ನದೇ ಆದಂತಹ ಸೇವೆಯನ್ನ ಸಮರ್ಪಿಸಿದ್ದಾರೆ. ಅವರು ನಾವು ಗ್ರಾಮದ ಹಿರಿಯರು ಈ ಎಲ್ಲ ಯುವಕರೆಲ್ಲ ಸೇರಿ ಅವ್ರನ್ನ ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕು ಅಂತ ಅವ್ರನ್ನ ಕೇಳ್ಕೊಂಡಾಗ ನಮ್ಮ ಒಂದು ಆಹ್ವಾನಕ್ಕೆ ತುಂಬು ಹೃದಯದಿಂದ ಅವರು ನಮ್ಮ ಗ್ರಾಮಕ್ಕೆ ಬಂದು ಅವರ ಒಂದು ಒತ್ತಡದ ನಡುವೆಯೂ ಅವರು ನಮ್ಮ ಗ್ರಾಮಕ್ಕೆ ಬಂದು ಈ 34ನೇ ವರ್ಷದ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟು ಗ್ರಾಮದ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಅವರಿಗೆ ನಮ್ಮ ಗ್ರಾಮದ ವತಿಯಿಂದ ಸನ್ಮಾನವನ್ನ ಕೂಡ ಮಾಡಿದ್ದೇವೆ. ಇವತ್ತು ನಮ್ಮ ಗ್ರಾಮದ ಡೈರಿಯ ಮುಂಭಾಗದಲ್ಲಿ 34ನೇ ವರ್ಷದ ಕನ್ನಡ ರಾಜ್ಯೋತ್ಸವಕ್ಕೆ ನಮ್ಮ ಗ್ರಾಮದ ಎಲ್ಲರೂ ಸಾಕ್ಷಿಯಾಗಿದ್ದಾರೆ. ಎಲ್ಲರಿಗೂ ಒಳಿತಾಗಲಿ, ತಾಯಿ ಭುವನೇಶ್ವರಿ ಎಲ್ಲರಿಗೂ ಸದ್ಭಕ್ತಿಯನ್ನು ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ನನ್ನ ಮಾತಿಗೆ ನಮಸ್ಕಾರ. ಇನ್ನು ಎಂಜಿನಿಯರ್ ಮೋಹನ್ ಬಾಬು ಮಾತನಾಡಿ, ಹಾಸನ ಜಿಲ್ಲೆಯ ಗಡಿ ಭಾಗದ ಕುಂಬೇನಹಳ್ಳಿ ಗ್ರಾಮದಲ್ಲಿ ನಾವು ತುಂಬಾ ಕಷ್ಟದಲ್ಲಿ ಬೆಳೆದು ಇವತ್ತು ಭಗವಂತನ ಆಶೀರ್ವಾದದೊಂದಿಗೆ ಉನ್ನತ ವಿದ್ಯಾಭ್ಯಾಸವನ್ನು ಮಾಡಿ ನೌಕರಿ ಪಡೆದಿದ್ದೇವೆ ಎಂದರೆ ಅದಕ್ಕೆ ಸಂಜೀವಿನಿ ಆಂಜನೇಯನ ಕೃಪಾಶೀರ್ವಾದವೇ ಕಾರಣ. ನನ್ನ ಈ ಸಾಧನೆಗೆ ಗ್ರಾಮದ ಹಲವು ಮುಖಂಡರು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ವಿವಿಧ ರೀತಿಯಲ್ಲಿ ಕಾರಣಕರ್ತರಾಗಿದ್ದು ಅವರಿಗೆ ನಾನು ಈ ಸಂದರ್ಭದಲ್ಲಿ ಚಿರಋಣಿಯಾಗಿರುತ್ತೇನೆ ಎಂದು ಸ್ಮರಿಸಿದರು. ಲಕ್ಷ್ಮೀನಾಥ ಸಮಾರಂಭ ನಾಥಯಾಮುನಿ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾ. ಶ್ರೀ ಕ್ಷೇತ್ರ ಆಂಜನೇಯ ಸ್ವಾಮಿಯ ಕ್ಷೇತ್ರವಾದಂಥ ಕುಂಬೇನಹಳ್ಳಿ ಗ್ರಾಮ ನನ್ನ ಜನ್ಮಸ್ಥಳ. ನನ್ನ ಪೂರ್ವಿಕರು ಎಲ್ಲರೂ ಇದ್ದು ಇಲ್ಲಿ ನಮಗೆ ಜನ್ಮವನ್ನು, ವಿದ್ಯೆಯನ್ನು, ನಾವೇನು ಇವತ್ತು ಸ್ಥಿತಿಯಲ್ಲಿದ್ದೀವಿ ಇದಕ್ಕೆ ಕಾರಣ ಆಗ್ತಕ್ಕಂಥ ಆಂಜನೇಯ ಸ್ವಾಮಿಯ ಪಾದಾರಂಧಗಳಲ್ಲಿ ಅನ್ನಿಸ್ತಾ ಇವತ್ತಿನ ದಿವಸ ಕರ್ನಾಟಕ ರಾಜ್ಯೋತ್ಸವ 70 ವರ್ಷಗಳನ್ನು ಪೂರೈಸಿದಂಥ ಒಂದು ದಿನದಲ್ಲಿ ಹಾಗೂ ಹನುಮ ವ್ರತದ ಒಂದು ವಿಜೃಂಭಣೆಯಲ್ಲಿ ಕುಂಬೇನಹಳ್ಳಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಸಹ ಸಹೃದಯದಿಂದ ಇಲ್ಲಿ ಬಂದು ಹನುಮ ವ್ರತವನ್ನು ಹಾಗೂ ಜೊತೆಯಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು 70 ವಸಂತ ಪೂರೈಸಿದ ಕರ್ನಾಟಕ ರಾಜ್ಯೋತ್ಸವವನ್ನು ಎರಡೂ ಸೇರಿ ವಿಜೃಂಭಣೆಯಿಂದ ನೆರವೇರಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸೌಖ್ಯ ಮತ್ತು ನಮ್ಮ ತಂದೆಯವರಾದಂಥ ಸಂಪತ್ ಕುಮಾರ್ ಅವರನ್ನ ಇಲ್ಲಿ ಎಲ್ಲರೂ ಸಹ ಒಂದು ತುಂಬ ಹೃದಯದಿಂದ ಆಹ್ವಾನಿಸಿ ಅವರ ಕೈಲಿ ಧ್ವಜಾರೋಹಣ ಮಾಡಿರ್ತಕ್ಕಂಥದ್ದು ನಿಜವಾಗೂ ನಮಗೆಲ್ಲರೂ ಒಂದು ಸಂತೋಷ ಮತ್ತು ಹೆಮ್ಮೆಯ ವಿಷಯ ಆಗಿದೆ. ನಮ್ಮ ತಂದೆಯವರಿಗೆ ನಮ್ಮ ತಾಯಿ ಅನುಪಸ್ಥಿತಿಯಲ್ಲಿ ಇವಾಗ ಅವ್ರಿಗೂ ಸಹ ನಮ್ಮ ಎಲ್ಲ ನಮನಗಳನ್ನು ಸಲ್ಲಿಸ್ತಾ ಆಂಜನೇಯ ಸ್ವಾಮಿ ಎಲ್ರಿಗೂ ಸದ್ಬುದ್ಧಿ ಅಂತ ಕೊಡ್ಕೊಳ್ತಾ ನನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರುಗಳಾದ ಕೃಷ್ಣೇಗೌಡ, ಭೈರಣ್ಣ, ರಾಮಣ್ಣ, ಗ್ರಾಮ ಪಂಚಾಯಿತಿ ಸದಸ್ಯ ಶಂಕರ್, ಯುವ ಮುಖಂಡರುಗಳಾದ LIC ವಾಸಣ್ಣ, ಅಭಿಜಿತ್, ಕುಮಾರ್, ಪರಮೇಶ್, ಹರೀಶ್, ರಾಮಕೃಷ್ಣ ಮುಂತಾದವರಿದ್ದರು.
ಸುಂದರ ತನು ಜಾತಿ ಜಯ ಹೇ ಕರ್ನಾಟಕ ಮಾತೆ ಸುಂದರ ಜನವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೇಡೆ